ಏನೋ ಒಂದು ಸಸ್ಪಿಷನ್ ಇದೆ ಅಂತ ಬನ್ನಿ ಅಂತ ಅದಕ್ಕೆ ಹೋಗಿದ್ರು. ಪೊಲೀಸ್ ಇಲಾಖೆಯಿಂದನೇ ಅಲ್ಲಿ ಫ್ರಿಸ್ಕಿಂಗ್ ನಡೀತಾ ಇತ್ತು. ಮತ್ತು ಅಲ್ಲಿ ಇರ್ತಕ್ಕಂಥ ಏನೋ ಪ್ರವಾಸಿಗರ ಮೇಲೆ ಅವರೆಲ್ಲ ಆಧಾರು ಇತ್ಯಾದಿ ಅಂದರೆ ಅವರು ಗುರುತನ್ನು ಎಲ್ಲನೂ ಕೂಡ ಏನು ದಾಖಲೆಗಳಿದ್ದಾವೆ ಅದನ್ನು ಪರಿಶೀಲನೆ ಮಾಡುವಂಥದ್ದು ಪ್ರಕ್ರಿಯೆ ನಡೀತಾ ಇತ್ತು. ನಮ್ಮ ಅನೇಕ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಂಡು ಪ್ಲ್ಯಾಟ್ಫಾರ್ಮಲ್ಲಿ ಬಂದಿರತಕ್ಕಂಥದ್ದು ಒಂದು ಸಂಗತಿ. ಅವ್ರು ಬಂದಿರೋದು ಅಲ್ಲಿ ಜೊತೆಗೆ ಪೊಲೀಸ್ ಇಲಾಖೆ ಜೊತೆಗೆ ಅವರ ಯಾವುದೇ ರೀತಿ ಅವರ ಏನು ಪ್ರಕ್ರಿಯೆಯನ್ನು ಅಥವಾ ಅವರು ಮಾಡ್ತಾ ಇರುವಂಥದ್ದು ಕೆಲಸಕ್ಕೆ ಏನೇ ಒಂದು ಸಮಸ್ಯೆ ಕ್ರಿಯೇಟ್ ಮಾಡದೇನೆ ಅವ್ರ ಜೊತೆಗೇ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಜೊತೆಗೆ ಅಂದರೆ ಅಕ್ರಮ ವಲಸಿಗಾರರ ಜೊತೆಗೆ ಯಾರು ಅಕ್ರಮವಾಗಿ ಒಂದು ಸಸ್ಪಿಷನ್ ಇತ್ತು ಅಂತ ಅವ್ರ ಜೊತೆಗೇ ಸ್ಟೇಷನ್ಗೆ ಹೋಗಿ ಅವ್ರ ಮೇಲೆ ಒಂದು ಏನು ಕ್ರಮ ತಗೋಬೇಕು ಅಂತ ಅವ್ರು ಒತ್ತಾಯಿಸುವಂಥದ್ದು ಕೆಲಸವನ್ನು ಮಾಡಿದರು. ಆವಾಗ ಈ ಅಕ್ರಮವಾಗಿ ಬಂದಿರೋರು ಏನು ಸಸ್ಪಿಷನ್ ಇದೆ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಬದಲು ನಮ್ಮ 6 ಕಾರ್ಯಕರ್ತರ ಮೇಲೆ FIR ಅನ್ನು ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಒಂದು ಸಂಗತಿ. ಅದು ಸಹಜವಾಗಿ ಎಸ್ಕಲೇಟ್ ಆಗಿದೆ. ಅದಾದ ನಂತರ ನಾವೇ ಎಲ್ಲ ಕಾರ್ಯಕರ್ತರು ಎಲ್ಲ ಪಕ್ಷದ ಎಲ್ಲ ವರಿಷ್ಠರು ಕೂಡ ಬಂದು ಅಲ್ಲಿ ಅದೇನು ಬಗೆಹರಿಸ್ಬೋದಾಗಿತ್ತು ಅದು ಬಗೆಹರಿಸ್ಬಿಟ್ಟು ಅವ್ರನ್ನ ಆಚೆಗೆ ತೆಗೆದಿರ್ತಕ್ಕಂಥದ್ದು. ಪಾರದರ್ಶಕವಾಗಿ ನೀವು ತನಿಖೆ ಮಾಡಿ, ನಮ್ದು ಏನು ಸಮಸ್ಯೆ ಇಲ್ಲ. ಆದರೆ ಇವತ್ತು ಏನು ಹಿಂದೂ ಸಂಘಟನೆಯಲ್ಲಿ ಅಥವಾ ಹಿಂದೂ ಸಂಘಟನೆಯ ಒಂದು ಕಾರ್ಯಕರ್ತರಾಗಿ ಗುರುತಿಸೋರನ್ನ ನೀವು ಗುರಿಯಾಗಿ ಇಟ್ಕೊಂಡು ಮಾಡುವಂಥದ್ದು ನಿಜಕ್ಕೂ ಖಂಡನೀಯ. ಯಾಕೆಂದರೆ ಇವತ್ತು ನಾವಿಬ್ಬರೂ ಒಂದೇ ಕಡೆಯಲ್ಲಿರೋದು. ಯಾರು ಅಕ್ರಮವಾಗಿ ದೇಶದೊಳಗೆ ಬರ್ತಾ ಇದ್ದಾರೆ, ರಾಷ್ಟ್ರದೊಳಗೆ ಬರ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೋಬೇಕಾಗಿದೆ. ಮತ್ತು ಕನ್ನಡಿಗರು ಇಲ್ಲಿ ಕರ್ನಾಟಕದಲ್ಲಿ ನಾವು ಕನ್ನಡಿಗರೇ ಇರಬೇಕು ಅಂತ ಭಾಳ ದೊಡ್ಡ ಹೋರಾಟ ನಡೀತಾ ಇದೆ. ಆದರೆ ಇವಾಗ ಅಕ್ರಮವಾಗಿ ವೆಸ್ಟ್ ಬೆಂಗಾಲಿಂದ ಬರ್ತಾ ಇರೋದು ಅಥವಾ ಎಲ್ಲೋ ಬೇರೆ ಕಡೆಯಿಂದ ವೆಸ್ಟ್ ಬೆಂಗಾಲಿಂದ ಬರ್ತಾ ಇಲ್ಲ, ಇವರು ನಿಜಕ್ಕೂ ಬಾಂಗ್ಲಾದೇಶದಿಂದ ಬರ್ತಾ ಇರುವಂಥದ್ದು ಒಂದು ಸಸ್ಪಿಷನ್ ಆರೋಪ ಇದೆ. ಅದು ಏನು ಗಂಭೀರವಾದಂಥ ಆರೋಪ, ನಾವು ಯಾವುದೇ ಒಂದು ನೆಲೆಗಟ್ಟಿಲ್ದೇ ಆರೋಪವನ್ನು ಮಾಡ್ತಾ ಇದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ಇವರು ಅವ್ರ ಮೇಲೆ ಕ್ರಮ ತಗೋಬೇಕಾಗಿದೆ. ಏನು ಸಂಘಟನೆಗಳು ನಿಮ್ಮ ಸಹಾಯಕ್ಕಾಗಿ ನಿಂತಿದ್ದಾವೆ ಅವರ ಒಂದು ಏನು ಸಹಾಯ ಇದೆ, ಒಂದು ನಿಮ್ಮ ಒಂದು ಹೋರಾಟ ತಕ್ಕ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳೋದು ಬದಲು ನೀವು ನಿಜವಾದಂಥ ಇವತ್ತು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇರೋ ಮೇಲೆ ಕ್ರಮ ತಗೊಳ್ಳಿ ಅಂತ ನಮ್ಮ ಒಂದು ಆಗ್ರಹ ಅಷ್ಟೇ.